ನೋಡುತ್ತ ಹಂಗತ್ತ ಹಿಂಗತ್ತ ಬಿದ್ಬಿಟ್ಟೆ ಎಲ್ಲ ರೂಪಂ ಬಂದಟ್ಟೆ. ನಾನು ಕರೋನಾ ಆದ್ಮೇಲೆ ಉಸಿರೇ ಹೋಗ್ಬಿಟ್ಟಿದ್ದಲ್ಲ ಅನ್ಕೊಂಡ್ಬಿಟ್ಟಿದೆ. ಪರವಾಗಿಲ್ಲ, ನಿಜವಾಗ್ಲೂ ಬಹಳ ಸಂತೋಷ ಆಗ್ತಿದೆ. ನಮಸ್ಕಾರ 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 ನಮಸ್ಕಾರ. ಮೂರು ಸಾಕ? ಮೂರು. ಶರಣೋ 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 ಶರಣೋ. ಓ, ಇಲ್ಲೂ ಇದ್ದೀರಾ? ಅಮ್ಮ ಚೆನ್ನಾಗಿದ್ದೀರಾ? ನನಗೆ ಫಸ್ಟು ದ್ವಾಪರ ನಮ್ಮ ನಾಗೇಂದ್ರ ಪ್ರಸಾದ್ ಬರ್ದಿರಲ್ಲ, ಮಾಳವಿಕರು ಬನ್ನಿ ಡ್ಯಾನ್ಸ್ ಮಾಡೋಣ ಬನ್ನಿ ಅಂತ. ದ್ವಾಪರ 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 ಬನ್ನಿ ಬನ್ನಿ, ಹೇಳ್ಕೊಡಿ ಬನ್ನಿ ಪ್ಲೀಸ್. ದ್ವಾಪರ ದ್ವಾಪರ ಬನ್ನಿ ಬನ್ನಿ, ಹೇಳ್ಕೊಡ್ಬೇಕು ನೀವು. ಮಾಡ್ಲಾ ಬೇಡವಾ? ಪ್ಲೀಸ್ ಮಾಡ್ಬೇಕು. ಜೋರ ಚಪ್ಪಾಳೆ ಬರಲಿ. ಚಪ್ಪಾಳೆ ಜೋರಾಗಿ. ಥ್ಯಾಂಕ್ ಯು ಮೇಡಮ್. ನಮ್ಮ ಮಾಳವಿಕಾ ಅವರು ನನಗೀಗ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಮೇಡಮ್ ಫಸ್ಟ್, ಮೇಡಮ್ ಫಸ್ಟ್. ಎಸ್ ಇಟ್ಲ? ಹಾ, ಓ ಹಿಂಗೆ ದ್ವಾಪರ ದ್ವಾಪರ. ಎಸ್ ಮುಂದಕ್ಕೆ ಹಿಂಗಲ್ಲ ನಾನು. ಸರ್ ಪ್ರಾಕ್ಟೀಸ್ ಓಕೆ ಅಂದ್ರೆ ಮ್ಯೂಸಿಕ್ ಬರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಲ್ಲ ಇಲ್ಲ, ಮ್ಯೂಸಿಕ್ ಹಾಕ್ತೀವಿ. ಇರಿ ಇರಿ ಮಾಡಿ ಸಾಕು. ಚಪ್ಪಾಳೆ. ಸುಮ್ಮನೆ ಮಗಳ ಮಾಡಕ್ಕಾಗಲ್ಲ. ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳ ಎದೆಗೆ ಇಳಿದೋಳ ಜೀವ ಜಯ. ಥ್ಯಾಂಕ್ ಯು ಮೇಡಮ್. ಬೈಕಬೇಡಿ, ನಾನು ಗಣಪಂತರ ಮಾಡೋಕ್ಕಾಗಲ್ಲ. ಸರಿ, ನೋಡಿದ್ನಲ್ಲ ನಮ್ಮ ನಾಗೇಂದ್ರ ಪ್ರಸಾದ್ ಖುಷಿ ಆಗಲಿ ಅಂತ. ಯಾಕೆ ಹೇಳಿ, ಅವ್ರ ಲೈನ್ಸು ನಾನು ಅವನಿಬ್ರು ಒಂದೇ ಥರ ಇದ್ದೀವಿ, ನನಗೆ ಸೆಟ್ ಆಗುತ್ತಾ ಅಂತ ಭಾಳ ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ. ನಮ್ಮ ಶ್ರೀನಿವಾಸ ರಾಜು ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ, ನಾನು ಇಲ್ಲಿ ಕನ್ನಡಿಗ ಆಗಿದ್ದೀನಿ, ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಗಣೇಶ್ ಅವ್ರನ್ನ ಹಾಕೊಂಡು ಅಂತ. ಗಣೇಶ್ ಅವ್ರು ಯೋಚನೆ ಮಾಡ್ತಾರೆ, ಆಹಾ ಶ್ರೀನಿವಾಸ ರಾಜು ಬತ್ತವ್ರೆ, ಒಂದು ಒಳ್ಳೆ ಕ್ರೈಮು ಪಚ್ಕ ಚುಚ್ಬಿಟ್ಟು ಮಾಡ್ಬಿಡೋಣ ಅಂತ. ಇಬ್ರು ಹಿಂಗೆ ಯೋಚನೆ ಮಾಡ್ಕೊಂಡು ಎದ್ರ ಬದ್ರ ಕೂತ್ಕೋತಾರೆ. ಹಿಂಗೆ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ, ಇವ್ರ ಯೋಚನೆ ಬೇರೆ. ಎರಡೂ ಬೇಡ, ಒಂದು ಸೆಂಟ್ರಿಗೆ ಒಂದು ಒಳ್ಳೆ ಕಥೆ ಮಾಡೋಣ ಅಂತ ಹೇಳಿ ಈ ಕೃಷ್ಣ പ്രണയ സഖി എന്താ മലയാളം മാളുക എന്താ നായർ നല്ല സഖി ಹೌದಲ್ಲ. ಬಹಳ ತುಂಬ ಅದ್ಭುತವಾದಂಥ ಕತೆ. ನಾನು ಬೆಳಗಿನ ಜಾವ 5 ಅಥವಾ 4 ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ. ಯಾವ್ದು ಹೇಳಿ, ಮುಂಗಾರ ಮಳೆ ಟೈಮಲ್ಲಿ ಈ ಪೇಪರ್ ಹಾಕೋರು, ಹಾಲು ಹಾಕೋರು, ತಲೆ ಗೆದ್ಬಿಟ್ಟಿದ್ದೆ ಅವಾಗ. ಅದಾದ್ಮೇಲೆ ತಿರ್ಗಾ ಇದೆ ಪೇಪರ್ ಹಾಕೋರು, ಬೆಳಗಿನ ಜಾವ 4 5 ದ್ವಾಪರ. ನಾನು ಮಲಗಿದ್ದವ್ರು ಎದ್ಬಿಟ್ಟು ಡ್ಯಾನ್ಸ್ ಆಡ್ಬೋದು, ದ್ವಾಪರ ಅಂದ್ಬಿಟ್ಟು. ಅಷ್ಟೊಂದು ಪಾಪ್ಯುಲರ್ ಆಗಿದೆ. ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಹ್ಯಾಟ್ಸಪ್ಪು. ಆಮೇಲೆ ನಮ್ಮ ಗಣಪ ಅಂತೂ ಅದೇನು ಬತ್ತ 8 ಮದುವೆ ಮಾಡೋದಪ್ಪ ಇದರಲ್ಲಿ. ಅಷ್ಟಾಗೆ ಇದ್ಯಾವುದೋ ಬಟ್ಟೆ ಹಾಕೊಂಬಂದು ಪ್ಯಾಂಟ್ ಹಾಕೊಂಬಂದ್ಬಿಟ್ಟಿದ್ದಾನೆ. ಅವಾಗ ಪಂಚ ಹುಡ್ಕೊಂಬಂದಿದ್ನಲ್ಲ, ತುಂಬ ಮುದ್ದಾಗಿ ಕಾಣ್ತಾರೆ. ಒಂದು ಬೇರೆ ಥರದ ಕತೆ ನಮ್ಮ ಶ್ರೀನಿವಾಸ ರಾಜು ಅವ್ರು ಮಾಡಿ. ಅವರಿಬ್ಬರಿಗೂ ನಮಗೆ ತುಂಬ ಕನ್ಫ್ಯೂಸ್ ಆದ್ವಿ, ಹೆಂಗ್ ಸೆಟ್ ಆಗುತ್ತೆ ಇವರಿಬ್ಬರಿಗೆ ಅಂತ. ಆದರೆ ಸಿನಿಮಾ ಆದಮೇಲೆ ನಿಜವಾಗ್ಲೂ ಬೇರೆ ಥರದ ಸಿನಿಮಾ. ಇಡೀ ನಮ್ಮ ತಂಡ, ಇನ್ನೂ ನಮ್ಮ ದಡಪ ಬಂದಿಲ್ಲ. ಯಾರು ಹೇಳಿ? ಆಗ ಯಾರೋ ಹೇಳಿದ್ರಿ ಇಲ್ಲಿ, ಅಧ್ಯಕ್ಷರು ಅವರಲ್ಲಿ ಸಿದ್ದರಾಮಯ್ಯನಿಂದ ಓಡ್ತಾವ್ರೆ. ಬಂದೆ ಅಂತ ಓಡ್ತಾವ್ರೆ. ಅಧ್ಯಕ್ಷನ್ ಮಾಡ್ಬಿಟ್ಟಾರ ಅವ್ರಿಗೆ. ರಂಗಣ್ಣ ಬಿಜಿ ಇಲ್ಲ, ರಂಗಣ್ಣ ಓಡಾಡ್ತಾವ್ರೆ. ಸಿನಿಮಾ ಮರ್ತ್ಬಿಟ್ಟಾರೆ ಪಾಪ, ಸಾಲಕ್ಕೆ ಹೋಗಿಲ್ಲ. ಏನ್ ಮಾಡೋದು, ಅವ್ರನ್ನ ಅಧ್ಯಕ್ಷನ್ ಮಾಡ್ಬಿಟ್ಟಿದ್ದಾರೆ.
ಇರ್ಲಿ, ಅವ್ರು ಎಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ. ಒಂದು ಒಳ್ಳೆ ತುಂಬಾ ಸಾಂಗ್ಸ್ ಅಂತೂ ನೀವೆಲ್ಲರೂ, ನಾನು ಈ ಸಣ್ಣ ಸಣ್ಣ ಈ ಮಕ್ಕಳೆಲ್ಲ ಬಂದಿದ್ರಲ್ಲ ಅವರೆಲ್ಲ ಮಾಡ್ಬಿಟ್ಟಿದಾರಪ್ಪ ಅದನ್ನ ಎಲ್ಲ ಎಲ್ಲರೂ ಮಾಡಿದ್ದೀರಾ. ಬಹಳ ಖುಷಿ ಆಗುತ್ತೆ. ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡ್ದಂಗೆ ಆಡೋರು ಇದನ್ನ. ಸೂಪರ್, ಎಕ್ಸ್ಟ್ರಾರ್ಡನರಿ. ದ್ವಾಪರ ನೀವೆಲ್ಲ ಆಡಿದ್ದು? ದ್ವಾಪರ ನೀವೆಲ್ಲ ಮಾಡಿದ್ದು? ಕಲಿಯುಗದವ್ರು ಎದ್ದು ನಿಂತ್ಕೊಂಡು ಹೇಳಿ ಹಾಯ್ ಅಂತ. ಸೂಪರ್. ಅಮ್ಮ ಇಲ್ಲೋಡು ಇಲ್ಲೋಡು. ಸೂಪರ್. ನಿಜವಾಗ್ಲೂ ಕೃಷ್ಣಂ ಪ್ರಣಯ ಸಖಿ. ಇನ್ನು ಗಣಪನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲು. ನಾನೊಂಥರ ಎರಡನೇ ದೊಡ್ಡಪ್ಪ ಆಗ್ಬಿಟ್ಟಿದ್ದೀನಿ ನಾನು ಅವ್ರ ಫ್ಯಾಮಿಲಿಗೆ. ನಿಜವಾಗ್ಲೂ ಎರಡನೇ ಅಪ್ಪ ನಾನು. ಯಾಕೆಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ಮ ಜರ್ನಿ. ಚೆಲ್ಲಾಟದಿಂದ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದು 30 ಸಿನಿಮಾ ಜೊತೆ ಮಾಡಿದ್ದೀನಿ. ಏನು ಫಸ್ಟ್ ಯಾವುದೇ ಪಾತ್ರ ಇದ್ರು ಇದು ರಂಗಣ್ಣಂಗೆ ಹಾಕಿ ಅಂತ ಹೇಳ್ತಾರೆ. ಇದರಲ್ಲಿ ಶ್ರೀನಿವಾಸ ರಾಜು ನನಗೆ ಮಾಡಿದವರೊಂದು ಕೆಲಸ ಹಂಗೆ ಮಕ್ಕಳಲ್ಲಿ ಹಂಗೆ ಮಾಡಿ ಸರ್ ಅಂತ ಹೇಳಿದ್ದಾರೆ. ಹಿಂಗೆ ಮಾಡಿ ಅಂತ ಅದೇನು ಅಂತಾರೆ ಇವಾಗ ಹೇಳಲ್ಲ. ಒಳ್ಳೆ ಬಹಳ ಒಳ್ಳೆ ಗೆಸ್ಟರು, ತುಂಬ ಎಂಜಾಯ್ ಮಾಡ್ತೀರಾ. ನಿಜವಾಗ್ಲೂ ಒಂದು ಬೇರೆ ಥರದ್ದು. ನೀವು ಕರೋನಾ ಬಂದ್ಮೇಲಿಂದ ಎಲ್ಲ ಹಿಂಗೆ ಆಗ್ಬಿಟ್ಟಿದ್ದೀರಪ್ಪ ಹಿಂಗೆ ಅಂತ. ಬೇಡ, ಕೈನ ಬಿಟ್ಬಿಟ್ಟು ನಿಜವಾಗ್ಲೂ ಥಿಯೇಟ್ರಿಗೆ ಬನ್ನಿ, ನೀವು ಎಂಜಾಯ್ ಮಾಡ್ತೀರಾ. ಒಬ್ಬೊಬ್ಬರೇ ನಗಬೇಡಿ, ಫ್ಯಾಮ್ಲಿ ಜೊತೆ ಬಂದು ಕುತ್ಕೊಂಡು ನಗ್ಬೋದು. ನಾವು ಅನ್ಕೋತಾ ಇರ್ತಿದ್ವಿ ಏನು ಹಿಂಗೆ ಒಬ್ಬೊಬ್ಬರೇ ನಗ್ತಾವ್ರೆ ಅಂತ. ಇಲ್ಲ, ಎಲ್ಲ ಗಿಡ ಸಂದೆ ಮರ ಸಂದೆ ಕೂತ್ಕೊಂಡು ನೋಡ್ಕೊಂಡು ಅಂತಾರೆ. ಹಂಗೆ ಮಾಡಬೇಡಿ, ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಕನ್ನಡ ಸಿನಿಮಾಗಳಿಗೂ ಒಂದು ನೋಡಿ. ಚೆನ್ನಾಗಿದ್ರೆ ಮುಂದುವರಿಸಿ, ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ತಾಯಿನಿಗೂ ನಮ್ಮ ತಾಯಿನಿಗೂ ನೋಡ್ಬೇಡಿ. ಚೆನ್ನಾಗಿದೆ, ದೇವನ ಚೆನ್ನಾಗಿದೆ, ಹೊಟ್ಟೆ ಹಿಡ್ಕೊಂಡು ಹಾಕ್ಬಿಡ್ತೀರಾ ಸತ್ವಾಗ್ಲು. ನೋಡ್ತೀರಲ್ವಾ? ನೀವೊಂದು 10 ಜನಕ್ಕೆ ಕೇಳಿದ್ರೆ ಎಷ್ಟಾಗುತ್ತೆ ಹೇಳಿ? 10,000 ಆಗುತ್ತೆ. 10,000 10 ಜನಕ್ಕೆ ಕೇಳಿದ್ರೆ ಇದು ಒರಿಜಿನಲ್. ಇದು ನೀವು ಮಾಡ್ಬೇಕಾ ಪ್ರಮೋಷನ್ನ? ನಮ್ಮ ಪ್ರೊಡ್ಯೂಸರು ಕೀನ್ಯಾದಲ್ಲಿ ಕಷ್ಟಪಟ್ಟು ದುಡಿದು, ನಮ್ಮ ಕನ್ನಡಿಗರವರು ಪ್ರಶಾಂತ್ ಅವರು ಅಲ್ಲಿ ದುಡಿದು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಈ ಸಿನಿಮಾಕ್ಕೆ ತಂದು ದುಡ್ಡು ಹಾಕಿದ್ದಾರೆ. ನೋಡ್ತೀರಲ್ವಾ? ಇನ್ನೊಂದ್ಸರಿ ಡ್ಯಾನ್ಸ್ ಮಾಡ್ಬೇಕಾ ಮಾಡಕ್ಕಿನ ಜೊತೆ? ಬೇಡ, ಹೌದೌದು ನೋಡ್ತೀವಿ ಸರ್. ಬೇಡಪ್ಪ, ನನ್ನ ಕೈಲಿ ಆಗಲ್ಲ. ಸುಮೇರೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದೀವಿ, ಎಂಜಾಯ್ ಮಾಡಿ, ಸಿನಿಮಾ ಮಾಡಿ. ಆಗಸ್ಟ್ 15 ತಪ್ಪದೆ ನೋಡಿ. ಶರಣೋ, ಬಾಯ್ 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 ಬಾಯ್. ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ, ಮಾತಾಡ್ತಾರೆ, ನಾವು ಕಾಯ್ತಾ ಇದೀವಿ. ಓಕೆ, ಬರ್ತಾರೆ ಸರ್. ಎಲ್ಲ ಥ್ಯಾಂಕ್ ಯು. ನಮ್ ನಿರ್ದೇಶಕರು ನೋಡಿ, ಎಲ್ಲಾ ಸಿನಿಮಾಗಳಲ್ಲಿ ನಾವು ಯೂಶುವಲ್ ಆಗಿ ಏನ್ ನೋಡ್ತೀವಿ, ಟ್ರೇಲರ್ ನೋಡ್ತೀವಿ, ಟೀಸರ್ ನೋಡ್ತೀವಿ, ಸ್ಟೋರಿ ಲೈನ್ ಏನಾದ್ರೂ ಗೊತ್ತಾಗತ್ತೆ. ನಮ್ ಶ್ರೀನಿವಾಸ ರಾಜು ಸರ್ ಅವರು ಏನು ಮಾಹಿತಿ ಬಿಟ್ಕೊಟ್ಟಿಲ್ಲ. ನಿಮ್ ಪಾತ್ರದ ಬಗ್ಗೆ ಅಟ್ಲೀಸ್ಟ್ ನೀವಾದ್ರೂ ಹೇಳ್ತೀರಾ ಅಂತ ನಾವು ನಮ್ಮ ಪ್ರೆಸ್ ಅವರು ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅಮ್ಮ, ಅವಾಗ ಪೇಪರ್ ಅಂತೂ ಒಂದೇ ಒಂದು ಇತ್ತು. ಇವಾಗ 9 ಜನ ಅವರೇ. ಯೂಟ್ಯೂಬ್, ಆ ಟ್ಯೂಬ್, ಸಿ ಟ್ಯೂಬ್, ಓ ಟ್ಯೂಬ್, ಲೂಟ್ಯೂಬ್ ಅಂದ್ಬಿಟ್ಟು ನೀವೇನೋ ಬಿಟ್ರೋ ಅಷ್ಟೇ. ಒಳಗೆ ದ್ವಾಸೆ, ಇಡ್ಲಿ ಎಲ್ಲ ಮಾಡಿ ಉರಿದು ಬಿಡ್ತಾರೆ ಹಾಕೊಂಡು. ಒಂದು ಹೊಸ ತರ. ಹೌದು. ಆಮೇಲಿಂದ ನೋಡ್ಬಿಟ್ಟು ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ಅವರು ಬರೆಯೋರು, ದೃಶ್ಯದವರು ಎಲ್ಲ ಒಂದು ಸಪೋರ್ಟ್ ಮಾಡ್ತಾರೆ.